ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಬ್ಲಾಗ್. ಇವಾಗ ಮಧ್ಯಾಹ್ನ ಆಲ್ಮೋಸ್ಟ್ 3 ಗಂಟೆ ಆಗ್ತಾ ಬಂದಿದೆ. ನಮ್ದು ಊಟ ಎಲ್ಲ ಆಗಿದೆ. ಬಟ್ ನಂಗೆ ಬೇರೆ ಕೆಲಸ ಮಾಡ್ಲಿಕ್ಕಿದೆ ಮನೆದು. ಏನೂ ಮಾಡ್ಲಿಕ್ಕೆ ಆಗ್ತಿಲ್ಲ ಬಿಕಾಸ್ ನನ್ನ ಮಗಳು ಮಲಗ್ತಾನೆ ಇಲ್ಲ. ಆಲ್ಮೋಸ್ಟ್ 3 o'clock ಆದ್ರೂನ ಒಂದು 3-4 ಡೇಸ್ ಆಯ್ತು ಅನ್ಸುತ್ತೆ. ಅವಳು ಮಧ್ಯಾಹ್ನ ಟೈಮ್ ಮಲಗ್ತಾನೆ ಇಲ್ಲ, ನೈಟ್ ಡೈರೆಕ್ಟ್ ಮಲಗ್ತಾನೆ ಇದ್ದಾಳೆ. ಸೊ ಅವರದ್ದು ಚೇಂಜಸ್ ಆಗ್ತಾನೆ ಇರುತ್ತಲ್ಲ ಮಕ್ಕಳದು, ಏನು ಮಾಡ್ಲಿಕ್ಕೆ ಆಗಲ್ಲ. ಅಂದ್ರೆ ಅವಳು ಮಲಗದೆ ನಾನು ಬೇರೆ ಮನೆ ಕೆಲಸ ಮಾಡ್ಲಿಕ್ಕೆ ಆಗಲ್ಲ, ಅವಳು ಒಬ್ಳೇ ಬಿಟ್ಟು ಆತರ ಮಾಡ್ಲಿಕ್ಕೆ ಆಗಲ್ಲ. ಸಿಕ್ಕಾಪಟ್ಟೆ ಎಡಿಟಿಂಗ್ ವರ್ಕು ಇದೆ, ನಿಮ್ಗೆ ಒಳ್ಳೆ ವಿಡಿಯೋಸ್ ಕೊಡ್ಬೇಕಂತಾನು ಇದೆ, ಬಟ್ ಮಾಡ್ಲಿಕ್ಕೆ ಆಗ್ತಿಲ್ಲ. ಕೊಡ್ತೇವೆ, ಡೋಂಟ್ ವರಿ. ಇವತ್ತು ಮಧ್ಯಾಹ್ನ ಟೈಮ್ ಸಿಕ್ಕಾಪಟ್ಟೆ ಬಿಸಿಲು ಬಂದಿದೆ. ಇದಂದ್ರೆ ಕೆಲವೊಮ್ಮೆ ಒಂದು ಸ್ವಲ್ಪ ದಿನ ಬಿಸಿಲೇ ಇರಲ್ಲ ಕೆಲವೊಮ್ಮೆ. ಇವತ್ತೇನೋ ಒಳ್ಳೆ ಬಿಸಿಲು ಬಂದಿದೆ ಅಪ್ಪ. ಸೊ ಬಟ್ಟೆ ಎಲ್ಲ ಹಂಗೆ ಬಿಟ್ಟಿದ್ದೇನೆ ಫ್ರೆಂಡ್ಸ್. ನಿನ್ನೆ ಹಾಕಿದ್ ಬಟ್ಟೆ ಮೆಷಿನಲ್ಲಿ ಇನ್ನು ತೆಗ್ದಿಲ್ಲ, ಅಂದ್ರೆ ಆದಷ್ಟು ಒಣಗ್ಲಿ ಅಂತ, ಒಳ್ಳೆ ಬಿಸಿ ಇರುವಾಗ ಹಂಗೆ ಇರ್ಲಿ ಅಂತ. ನೋಡಿ ಕಿಚನ್ ಎಲ್ಲ ಹೆಂಗೆ ಇದೆ ಅಂತ, ಇದೆಲ್ಲಾನು ಕ್ಲೀನ್ ಮಾಡ್ಕೋಬೇಕು. ಬಟ್ ಇವಳು ಮಲಗದ್ನ ಏನು ಕ್ಲೀನ್ ಮಾಡುವಂಗಿಲ್ಲ, ನಂಗೆ ಹಂಗೆ ಇದೆ ನೋಡ್ಲಿಕ್ಕೆ ಆಗಲ್ಲ. ಬಟ್ ದೇರ್ ಇಸ್ ನೋ ಆಪ್ಷನ್. ಸೊ ಮಧ್ಯಾಹ್ನ ಊಟಕ್ಕೆ ಏನಿಲ್ಲ, ರೈಸ್ ಮಾಡಿದ್ದೆ, ಹಾಗ ಸ್ವಲ್ಪ ದಾಲ್ ಉಳ್ದಿದೆ ನೋಡಿ, ದಾಲ್. ಬೆಳಿಗ್ಗೆ ನೀರ್ ದೋಸೆ ಮಾಡಿದ್ದೆ ನೋಡಿ, ಇನ್ನು ನೀರ್ ದೋಸೆ ಹಿಟ್ಟಿದೆ. ಹಾಗೂ ಮಧ್ಯಾಹ್ನಕ್ಕೆ ಇದು ಕ್ಯಾಬೇಜ್ ದೋಸೆ ಮಾಡಿದ್ದೆ ಫ್ರೆಂಡ್ಸ್. ತೆಂಗಿನಕಾಯಿ ತುರಿ ಅಕ್ಕಿ ಎಲ್ಲ ಹಾಕಿ ಮಾಡ್ತಾರಲ್ಲ, ನೀರುಳ್ಳಿ ಹಾಕ್ಬಿಟ್ಟು ಕ್ಯಾಬೇಜ್ ದೋಸೆ. ಇದಾಗ ಹಿಟ್ಟು ಉಳ್ದಿದೆ. ನೈಟ್ ನಾನು ಇದಕ್ಕೆ ಪಾಲಕ್ ಸೊಪ್ಪು ಹಾಕಿ ಮತ್ತೆ ನೀರುಳ್ಳಿ ಹಾಕಿ ದೋಸೆ ಮಾಡೋಣ ಅನ್ಕೊಂಡಿದ್ದೆ. ಇರ್ಲಿ, ಮಕ್ಳಿರೋ ಮನೆ ಹಂಗೆ ಇರ್ತಲ್ಲ, ಏನ್ ಮಾಡ್ಲಿಕ್ಕೆ ಆಗಲ್ಲ. ಎಷ್ಟು ಮಾಡಿದ್ರು ಕ್ಲೀನಿಂಗ್ ಮುಗಿದೇ ಇಲ್ಲ ಅಂತ ಅನ್ಕೋಬಹುದು. ನನ್ ಮಗಳು ಏನ್ ಮಾಡ್ತಿದ್ದಾಳ ಅಂತ ನಿಮ್ಗೆ ತೋರಿಸ್ತೇನೆ, ಇರಿ ಒಂದ್ ನಿಮಿಷ. ಅದೀಗ ಹಾಯ್ ಮಾಡಿಲಿ, ಹಾಯ್ ಹಾಯ್ ಕರಿ. ನೋಡಿ ನಾ ಇಬ್ರು ಕುತ್ಕೊಂಡು ಇವಾಗ ಮಧ್ಯಾಹ್ನ ಟೈಮ್ ಸ್ಪೆಂಡ್ ಮಾಡ್ಬೇಕಲ್ಲ, ಕೆಳಗಡೆ ಹೋಗುವಂಗೂ ಇಲ್ಲ ಯಾಕಂದ್ರೆ ಬಿಸಿಲು ಬರುತ್ತೆ. ಸೊ ಕ್ರಿಯೇಟಿವ್ ಸ್ಯಾಂಡ್ ಅನ್ಬಾಕ್ಸಿಂಗ್ ವಿಡಿಯೋ ಆಲ್ರೆಡಿ ನಮ್ಮ ಚಾನಲ್ ಹಾಕಿದ್ದೇವೆ, ನಿಮಗೆ ಅದಕ್ಕೆ ಹೋಗಿ ಚೆಕ್ ಮಾಡ್ಬೋದು. ಇದು ಕ್ರಿಯೇಟಿವ್ ಸ್ಯಾಂಡ್ ಅಂತ, ಕೈನೆಟಿಕ್ ಸ್ಯಾಂಡ್ ಅಂತ ಹೇಳ್ತಾರಲ್ಲ ಅದ್ರದ್ದು ಮೌಲ್ಡಿಂಗ್ ಬರುತ್ತೆ. ಈ ತರ ನೋಡಿ, ಈ ತರ ಮೌಲ್ಡಿಂಗ್ ಇರುತ್ತೆ, ಡಿಫ್ರೆಂಟ್ ಶೇಪ್ ಅವ್ರಿಗೆ ಕೊಟ್ಟಿದ್ದಾರೆ. ಅದ್ರೊಳಗೆ ಈ ತರ ಸ್ಯಾಂಡ್ ಇದೆ ಅಲ್ಲ, ಕ್ರಿಯೇಟಿವ್ ಸ್ಯಾಂಡ್ ಅನ್ನು ಇದ್ರೊಳಗೆ ತುಂಬಿಸೋದು, ಮತ್ತೆ ಡಿಸೈನ್ ತರ ಬರುತ್ತೆ. ಮಕ್ಳಿಗೆ ಒಂಥರ ಆಟ ಆಡ್ಲಿಕ್ಕೆ ಚೆನ್ನಾಗಿರುತ್ತೆ ಅಂತ. ಬಟ್ ನಾವು ಅವಳು ಒಬ್ಳೇ ಬಿಡಲ್ಲ ಇದ್ರಲ್ಲಿ, ಯಾರಾದೊಬ್ರು ಅಪ್ಪಲ್ಲ ಅಮ್ಮ ಯಾರಾದೊಬ್ರು ಕುತ್ಕೊಂಡೇ ಬೇಕು ನೋಡಿ, ತೂಕೊಂದಕ್ಕೆ. ಸೊ ನೋಡಿ ಈ ತರ ವೆರೈಟಿ ಡಿಸೈನ್ಸ್ ಇದೆ. ಬಟ್ ಅವ್ರದ್ದು ಏನಂದ್ರೆ ಅವರದ್ದು ಇದು ಆಟ ಆಡಿ ಆದ್ಮೇಲೆ ಅವ್ರದ್ ಕೈ ಚೆನ್ನಾಗಿ ತೊಳಿಬೇಕು ಫ್ರೆಂಡ್ಸ್. ಬಿಕಾಸ್ ಅವ್ರ ಹಂಗೆ ಊಟ ಏನ್ ತಿನ್ಲಿಕ್ಕಿಲ್ಲ, ಅದಕ್ಕೆ ನೀಟಾಗಿ ಅವ್ರ ಕೈ ತೊಳಿಬೇಕು. ನೀನ್ ಮಾಡಿ ತೋರ್ಸು ಅವರಿಗೆ, ನೀನ್ ಮಾಡಿ ತೋರ್ಸು. ಹಾ ಇಲ್ಲಿ ಹಾಕು, ಇಲ್ಲಿ ಹಾಕು, ಇಲ್ಲಿ ಹಾಕು, ಹಾ ಇಲ್ಲಿ ಹಾಕು. ವಾ ಅದ್ವಿಕಾ, ಇದು ಸರಿಯಾಗಿ ಬಂದಿಲ್ಲ. ಮತ್ತೆ ಏನ್ ಗೊತ್ತಾ ಫ್ರೆಂಡ್ಸ್, ಇದನ್ನ ನಾನು ಅವಳಿಗೆ ಕೊಡುವಾಗ ಈ ತರ ನ್ಯೂಸ್ ಪೇಪರ್ ಮೇಲೆ ಕುತ್ಕೊಳ್ಸ್ತೇನೆ. ಅದು ಬೇಳ್ಬಾರ್ದಲ್ಲ, ಅದಕ್ಕೋಸ್ಕರ. ಅದು ಸ್ವಲ್ಪ ಇವಳು ಬಿಸಾಕಿದ್ದಾಳೆ, ಸಿಟ್ಟು ಬಂದರೆ ಬಿಸಾಕ್ತಾಳೆ. ಈ ಥರ ಇದನ್ನು ಒಟ್ಟು ಮಾಡಿ ಇಡ್ಲಿಕ್ಕಾಗುತ್ತಲ್ಲ ನೋಡಿ, ಈ ಥರ ಒಂದು ಡಬ್ಬದಲ್ಲಿ, ಐಸ್ ಕ್ರೀಮ್ ಡಬ್ಬ ಇದು, ಈ ಥರ ಡಬ್ಬದಲ್ಲಿ ಇದನ್ನು ಸ್ಟೋರ್ ಮಾಡಿ ಇಡ್ತೇವೆ, ನೆಕ್ಸ್ಟ್ ಟೈಮ್ ಆಟ ಆಡ್ಲಿಕ್ಕಾಗುತ್ತಲ್ಲ ಅಂತ. ಇದು ನಾವು ಎಳ್ನೀರು ತಂದಿದ್ದೆ, ತುಂಬ ಬಿಸಿಲು ಬಿದ್ದಿದೆ ಅಲ್ಲ, ಅವಳು ನೀರು ಜಾಸ್ತಿ ಕುಡಿಯೋದಿಲ್ಲ, ಅದಕ್ಕೆ ನಾವು ಈ ಥರ ಎಳ್ನೀರು ಕೊಡ್ತಾ ಇರ್ತೇವೆ ವಾರಕ್ಕೆ 1-2 times ಆದರೂ. ನಾವು ಸಹ ಕುಡಿತೇವೆ. ಬಾಲ್ಕನಿಗೆ ಬಂದು ಕುತ್ಕೊಂಡಿದ್ದೇವೆ. ಅವಳದು ಮಣ್ಣು ಆಟ ಆಡಿ ಆಯಿತು, ಬಿಸಿಲು ಹೊಳಿತಾ ಇದೆ ಕಣ್ಣಿಗೆ ಅಷ್ಟೇ ಫ್ರೆಂಡ್ಸ್. ಅಷ್ಟೇ ಸ್ವಲ್ಪ ಹೊತ್ತು ಕುತ್ಕೋತಾಳೆ ಮಣ್ಣು ಆಟ ಆಡಲಿಕ್ಕೆ. ಮನಸ್ಸು ಬಂದರೆ ಮಾತ್ರ ಒಂದು ಅರ್ಧ ಗಂಟೆ ಕುತ್ಕೋತಾ, ಇಲ್ಲಾಂದರೆ ಕುತ್ಕೊಳ್ಳೋದಿಲ್ಲ. ಅದಕ್ಕೆ ಬಾಲ್ಕನಿಗೆ ಕರ್ಕೊಂಡು ಬಂದೆ. ನಂದು ಬಟ್ಟೆ ಎಲ್ಲ ಇದೆಯಲ್ಲ, ಬಿಸಿಲು ಹೋಗ್ತಾ ಇದೆ. ಸೊ ಬಿಸಿಲು ಇರುವಾಗಲೇ ತೆಗಿಬೇಕಿಲ್ಲ ಅಂದರೆ ಒಳಗೆ ಮಡಿಸಿಟ್ಟಿದ ಮೇಲೆ ಒಂಥರ ಆಗುತ್ತೆ ಬಟ್ಟೆ. ನೋಡಿ ಇವಳು ಇಲ್ಲಿ ಕುತ್ಕೊಂಡೆ ನನ್ನ ಹತ್ರನೇ. ನಾವು ಗಾಡಿಯಲ್ಲಿ ಹೋಗುವಾಗ ಫ್ರೆಂಡ್ಸ್ ಅವಳನ್ನು ಹಿಂದಕ್ಕೆ ಕೂರಿಸ್ತೆ ಎಲ್ಲದಕ್ಕೆ. ಅವಳು ಇದನ್ನು ಎಕ್ಸಸೈಸ್ ಮಾಡೋ ಸೈಕಲ್ ಇದೆ ಅಲ್ಲ, ಅದನ್ನು ಗಾಡಿ ಥರ ಮಾಡ್ಕೊಂಡಿದ್ದಾಳೆ. ಅವಳ ಹಿಂದೆ ಅವಳನ್ನು ಬೆಕ್ಕಿದ ಆಟ ಆಡುವಂಥ ಬೆಕ್ಕು ಇದು ನೋಡಿ ಫ್ರೆಂಡ್ಸ್, ನಿಜ ಬೆಕ್ಕು ಥರ ಇದೆ. ನಾವು ಲಾಸ್ಟ್ ಟೈಮ್ ಮಾಲಿಗೆ ಹೋಗೋ ಇದನ್ನು ತಗೊಂಡು ಹೋಗಿದ್ವಿ, ತುಂಬ ಜನ ಹೆದರ ಬಿಟ್ಟು ನಿಜ ಬೆಕ್ಕು ಅಂದ್ಕೊಂಡಿದ್ರು. ನೋಡಿ ಅದು ಹೆಂಗೆ ಕುತ್ಕೊಂಡು ನಿಜ ಬೆಕ್ಕು ಥರನೇ ಕುತ್ಕೊಂಡಿದೆ. ಸೊ ಅವಳೀಗ ಗಾಡಿಯಲ್ಲಿ ಹೋಗ್ತಾ ಇದ್ದಾಳಂತೆ, ಬೆಕ್ಕು ಹಿಂದೆ ಕುತ್ಕೊಂಡಿದೆ ಅಂತ. ಅದಕ್ಕೆ ಟಾಟಾ ಬರ್ರ ತಸ್ವಾ ಬರ್ರ ಪಡ. ಅವಳಿಗೆ ನಾಚಿಕೆ ಆಗ್ತಿದೆ ಫ್ರೆಂಡ್ಸ್ ಕ್ಯಾಮರಾ ನೋಡಲಿಕ್ಕೆ.
ನೋಡಿ ಫ್ರೆಂಡ್ಸ್ ಎಷ್ಟು ಚಂದ ಬಿಸಿಲು ಬಂದಿದೆ ಅಂತ. ಇನ್ನೂ ಸಹ ಬಿಸಿಲಿದೆ, 4 ಗಂಟೆ ಆಗ್ಲಿಕ್ಕೆ ಬಂತು. ಈ ಬೆಂಗಳೂರಲ್ಲಿ ಬಿಸಿಲಾಗ ಬರುತ್ತೆ, ಮಳೆಯಾಗ ಬರುತ್ತೆ, ಏನು ಹೇಳೋಕ್ಕಾಗಲ್ಲ. ಕೆಲವೊಮ್ಮೆ ಬಿಸಿಲೇ ಇರೋದಿಲ್ಲ. ಒಂದು ಪ್ಲ್ಯಾಂಟ್ಸ್ ನೋಡಿ ಈ ಥರ ಆಗಿವೆ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಊರಿಗೆ ಹೋಗುವಾಗ ಇದಕ್ಕೆ ಪಾಪ ನೀರೇ ಇದ್ದಿಲ್ಲ, ಅಂದರೆ ನಾವು ಹೋಗುವಾಗಲೇ ಫುಲ್ ನೀರು ಹಾಕಿ ಹೋಗಿದ್ವಿ. ಅಂದರೆ ಇನ್ನೂ ಸಹ ಒಳ್ಳೇದಿದೆ ನೋಡಿ ಪ್ಲ್ಯಾಂಟ್ಸ್. ಇದು ಸ್ಟ್ಯಾಂಡ್ ಬಂದ್ಬಿಟ್ಟು ಆನ್ಲೈನ್ ತರಿಸಿದ್ದು ನಾನು, ಚೆನ್ನಾಗಿ ಇಡ್ಲಿಕ್ಕೆ ಅಂತ. ಸಾಂಬಾರು ಬಳ್ಳಿ ಗಿಡ, ಇದು ಸಾಂಬಾರು ಬಳ್ಳಿನೇ. ಮಕ್ಕಳಿಗೆಲ್ಲ ಕಫ ಎಲ್ಲ ಹಾಕಿದ್ದು ಕೊಡ್ಲಿಕ್ಕೆ ಒಳ್ಳೇದಾಗುತ್ತೆ. ಮಕ್ಕಳಿಗೆ ಮಾತ್ರ, ನಾವು ಸಹ ದೊಡ್ಡವರು ಸಹ ಇದನ್ನು ತಿನ್ಬೋದು. ಇದು ನೋಡಿ ಮನಿ ಪ್ಲ್ಯಾಂಟ್, ನಂದು ಮನಿ ಪ್ಲ್ಯಾಂಟ್. ಹಾಗೂ ಇದು ಲಕ್ಕಿ ಬ್ಯಾಂಬು ಅಂತಾರಲ್ಲ ಅದು. ಮತ್ತು ಇದೆರಡು ನಾವು ಬೀಜ ಹಾಕಿದ್ದು ಗಿಡಕ್ಕೆ. ಇದು ಯಾವ ಗಿಡ ಅಂತ ನನಗೂ ಗೊತ್ತಿಲ್ಲ. ಟೊಮೆಟೊದ ಬೀಜ ಸಹ ಹಾಕಿದ್ದೇವೆ, ಬಂದ ಮೇಲೆ ಗೊತ್ತಾಗಬೇಕು. ಇದು ನನ್ನ ಮಕ್ಕಳದ್ದು ಆಟ ಆಡುವಂಥ ಬಾತುಕೋಳಿ ಇಟ್ಟಿದ್ದೇವೆ. ಇದು ನೋಡಿ ಲಾಸ್ಟ್ ಟೈಮ್ ನಾವು ಎಕ್ಸಿಬಿಷನಲ್ಲಿ ತೆಕ್ಕೊಂಡಿದ್ದು. ಬಬಲ್ಸ್ ಥರ ಬರುತ್ತಲ್ಲ, ಆಟ ಆಡ್ಲಿಕ್ಕೆ ಚೆಂದ ಆಗುತ್ತೆ ಅವರಿಗೆ. ನಮಗೆ ಸಹ ಆಟ ಆಡ್ಲಿಕ್ಕೆ ಚೆಂದ ಆಗುತ್ತೆ, ಮಕ್ಕಳಿಗೆ ಮಾತ್ರ ಅಲ್ಲ, ನನಗೆ ಒಬ್ಬರಾಗಿದೆ ಆಟ ಆಡ್ಲಿಕ್ಕೆ ಖುಷಿ ಆಗುತ್ತೆ. ಇದು 2 ಸ್ಟೂಲ್ ನೋಡಿ ಚೆನ್ನಾಗಿದೆ ಅಲ್ಲ ಫ್ರೆಂಡ್ಸ್. ನಾವು ಮನೆ ಹತ್ರವ್ರು ಮಾರ್ತಿದ್ರು, ಅದು ತಗೊಂಡೆ. ಒಂದಕ್ಕೆ 100 ರೂಪೀಸ್. ಇದೊಂಥರ ಚೆನ್ನಾಗಿರುತ್ತೆ ಬಾಲ್ಕನಿನ ಇಡಲಿಕ್ಕೆ ಅಂತ ತಗೊಂಡದ್ದು. ಸದ್ಯಕ್ಕೆ ಈಗ ಇಲ್ಲೇ ಇಡ್ತಾ ಇದ್ದೇವೆ. ನನಗೆ ಇಲ್ಲಿ ಬಾಲ್ಕನಿಯಲ್ಲಿ ಒಂದು ಈ ಥರ ಮಂಚು ಥರ ಈ ಥರ ಇಡಬೇಕಿತ್ತು. ಸೊ ನಮ್ಮದು ಡೈನಿಂಗ್ ಟೇಬಲ್ ಎಕ್ಸ್ಟ್ರಾ ಇದಿತ್ತಲ್ಲ ಕುಷನ್ನು, ಸೊ ಅದನ್ನು ಯೂಸ್ ಮಾಡಿದೆ ಡೈನಿಂಗ್ ಟೇಬಲಲ್ಲಿ. ಸೊ ಅದನ್ನ ಇಲ್ಲೇ ಇಟ್ಟೆ, ತುಂಬ ಚೆನ್ನಾಗಿರುತ್ತೆ ಚಹಾ ಎಲ್ಲ ಕುಡಿಲಿಕ್ಕೆ. ಇದು ನಂದಿನಿ ಅವರದ್ದು ಕ್ರೀಮ್ ಬಂದಿದೆ ಅಲ್ಲ, ತುಂಬ ಚೆನ್ನಾಗಿರುತ್ತೆ. ಇದು ಚಾಕ್ಲೇಟ್ ಫ್ಲೇವರ್, ಸ್ಟ್ರಾಬೆರಿ ಫ್ಲೇವರ್, ವೆನಿಲ್ಲಾ, ಬಟರ್ಸ್ಕಾಚ್ ಫ್ಲೇವರ್ ಬರುತ್ತೆ, ಐಸ್ ಕ್ರೀಮ್ ಥರ ಕ್ರೀಮ್ ಬನ್ನು. ಓಪನ್ ಮಾಡಿ ತೋರಿಸ್ತೇನೆ ಇಲ್ಲಿ. ನನ್ನ ಮಗಳಿಗೆ ಒಂದು ಸೆಟ್ ಬಂತು, ಅಂದರೆ ಅವಳು ಓಪನ್ ಮಾಡ್ತಿದ್ಲು ಅಂತ. ಈಗಿನ ಮಕ್ಕಳಿಗೆ ಹಾಗೆ ಟಾಡ್ಲರ್ಸ್ ಇದ್ದಾರಲ್ಲ, ನಾವು ಏನಾದರೂ ಮಾಡ್ತೇವೆ ಅಂದರೆ ಅದು ಅವರೇ ಮಾಡಬೇಕಂತ ತುಂಬ ಹಠ ಮಾಡ್ತಾರೆ. ಅವಳದು ಮರ್ತೋಗ್ಲಿ ಅಂತ ಸ್ವಲ್ಪ ಹೊತ್ತು ಚೇಂಜ್ ಆಗಲಿ ಅಂತ ಬಾಲ್ಕನಿಗೆ ಕರ್ಕೊಂಡು ಬಂದೆ. ಅವಳಿಗೆ ಕಟ್ ಮಾಡಿ ನಾನು ಕೊಟ್ಟೆ. ನೋಡಿದ್ದು ಒಳಗೆ ಕ್ರೀಮ್ ಇದೆ ಅಂತ ತೋರಿಸಿ ಹೆಂಗೋ ಅವಳನ್ನ ಸಮಾಧಾನ ಮಾಡ್ತಾಯಿದ್ದೆ. ಬಾಲ್ಕನಿನ ಬಂದು ಚೆಂದ ಮಾಡಿ ಕೂತ್ಕೊಂಡಿದ್ರು, ತಿನ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಮ್ಮದು ಆಫ್ಟರ್ನೂನ್ ನಂತರ ರುಟೀನ್ ಒಂದೇ ಥರ ಇರುತ್ತೆ ಅಂತ ಹೇಳಿಕ್ಕಾಗಲ್ಲ. ಒಂದೊಂದು ದಿನ ಒಂದೊಂದು ಥರ ಇರುತ್ತೆ. ಇವತ್ತು ಹಿಂಗಿದ್ದು ನಾಳೆ ಆ ಥರ ಇರಬೇಕಂತಲೇ ಇಲ್ಲ, ನಾಳೆ ಬೇರೆ ಥರ ಇರುತ್ತೆ. ಫೈನಲಿ ಗೈಸ್ ಆಲ್ಮೋಸ್ಟ್ 6 o'clock ಆಗ್ತಾ ಬಂದಿದೆ ಸಂಜೆ. ನನ್ನ ಮಗಳು ಇವಾಗ ಮಲಗಿದ್ದಾಳೆ. ಸೊ ಅವಳು ಮಲಗಿದ ಟೈಮಲ್ಲಿ ನಾನು ಪೆಂಡಿಂಗ್ ಇವೆಲ್ಲ ಕೆಲಸ ಮುಗಿಸ್ತೇನೆ. ಸೊ ನೀವು ಇವತ್ತಿನ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಹಾಗೂ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲ್ಲ ಪಟ್ಟಂಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್, ಸಿ ಯು, ಸ್ಟೇ ಟ್ಯೂನ್ಡ್.